ಜೈ ಶ್ರೀಮಾತ. ನಾರಾಯಣಿ ಸ್ತುತಿ ಎಂಬ 16ನೇ ಅಧ್ಯಾಯ. ಸುರರು ತಮ್ಮ ಮನೋಭಿಷ್ಟವಾದುದಕ್ಕೆ ಸಂತುಷ್ಟರಾಗಿ ನಾನಾ ವಿಧದಲ್ಲಿ ನಾರಾಯಣಿಯನ್ನು ಸ್ತುತಿಸಿದ್ದು. ಸುರವರರು ತಮ್ಮ ಮನಸ್ಸಿನ ಹರಕೆ ಕೈಗೂಡಲಿಕ್ಕೆ ಹರುಷದಿ ಪರಿಪರಿಯಲೇ ಸ್ತುತಿಸಿದರು. ನಾರಾಯಣಿ ನುಲಿದು ಶುಂಭ ನಿಶುಂಭರನ್ನು ಕೊಂದು ತಮ್ಮನ್ನು ಕಾಪಾಡಿದ ಮಹಾದೇವಿಯನ್ನು ದೇವತೆಗಳು ಪರಿಪರಿಯಾಗಿ ಕೊಂಡಾಡಿದರು. ಅವರೆಲ್ಲರೂ ಆಕೆಯನ್ನು ಕುರಿತು ಭಕ್ತಿಯಿಂದ ಪರಬ್ರಹ್ಮಸ್ವರೂಪಳಾದ ಮಾತೆ, ಮುಂಡಮಾಲಿನಿ, ಬ್ರಾಹ್ಮಿ, ವೈಷ್ಣವಿ, ಚಂಡಿ, ಉಮೆ, ಹೇಮವತಿ, ಈಶ್ವರಿ, ದಂಡವನ್ನು ಧರಿಸಿರುವವಳೇ, ಗೌರವರ್ಣದ ದೇವಿ, ದುರ್ಗೆ, ಆನಂದೆ, ಮಹಾದುರ್ಗಿಯೇ, ಖಡ್ಗಧಾರಿಣಿ, ಚಕ್ರ, ಶೂಲ, ಮುಸಡಿ, ಮುದ್ಗರ, ಹಲಿಗೆ, ಮಹಾ ಕೋದಂಡಗಳನ್ನು ಧರಿಸಿದ ಭಯಂಕರ ಸ್ವರೂಪಿಣಿ ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಎಲೈ ಭದ್ರಕಾಳಿ, ಭವಾನಿ, ಪಾರ್ವತಿ, ಭದ್ರಮಂಗಳೆ, ಅನ್ನಪೂರ್ಣೆ, ರೌದ್ರೆ, ಶಾಂಕಾಂಬರಿ, ಮಹೇಶ್ವರಿ, ಅಂಬೆ, ಜಗದಾಂಬೆ, ಕ್ಷುದ್ರರನ್ನು ಸಂಹರಿಸುವವಳೆ, ಷೋಡಶಿ, ಸುಖನಿದ್ರೆ, ಭುವನೇಶ್ವರಿ, ಜಗನ್ಮಾಯ ಮುದ್ರೆ, ಕೇಚರಿ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ದೇವಿ, ನೀನು ಪ್ರೇತನಾಶಣೆ, ಸರ್ಪಭೂಷಣೆ, ಪ್ರಾರ್ಥಿಸಿದವರಿಗೆ ಸರ್ವಸ್ವವನ್ನು ನೀಡುವ ದಾತೆ, ಗಿರಿರಾಜಸುತೆ, ನಿತ್ಯಳೆ, ಸರ್ವಭೂತಗಳ ನಾತೆ, ಭಯಂಕರಿ, ಶಂಕರಿ, ನೀನು ಶಾಂತಸ್ವರೂಪಿಣಿಯೂ ಹೌದು. ಪ್ರೀತೆ, ಪುಣ್ಯೆ, ತ್ರಿನೇತ್ರೆ, ಈಶ್ವರಿ, ಮಾತೆ, ಭೂತಗಣಾಯೆ, ದಾತ್ರಿಯೇ, ಪೀತವಸ್ತ್ರ ಧರಿಸಿರುವ ಪೀತಾಂಬರೆ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಸಿದ್ಧಳೆ, ಕೇಚರಿ, ದೈತ್ಯಶಮನಿ, ಶುದ್ಧ ಚೈತನ್ಯೆ, ವಿಧಾತ್ರೆ, ರುದ್ರಯಾಮಳೆ, ರೌದ್ರಮುಖಿ, ರಕ್ತಾಕ್ಷಿ, ವಿಮಲಾಕ್ಷಿ, ಬುದ್ಧಿ, ಸಾಕ್ಷಿ, ಶಾಂತೆ, ಶಾಂಭವಿ, ಮುಗ್ಧೆ, ಮೂಡೆ, ವಿವೇಕೆ, ಅತ್ಯಂತ ಶಕ್ತಶಾಲಿನಿ, ಪದ್ಮಾಸನೆ, ನಾರಾಯಣಿ, ನಿನಗಿದೋ ನಮ್ಮೆಲ್ಲರ ನಮಸ್ಕಾರ. ಕೋಮಲಾಂಗಿ, ಸಹಸ್ರ ಕಣ್ಣುಗಳುಳ್ಳವಳೆ, ಸೋಮಶೇಖರೆ, ಮುಕ್ತಕೇಶಿ, ನಿರಾಮಯೆ, ನಿರಾವರಣೆ, ನಿಷ್ಠಳೆ, ನಿಜೆ, ನಿಜಾನಂತೆ, ಕಾಮರೂಪಿಣಿ, ಕಾಮಾಕಿ, ಕಲ್ಯಾಣಿ, ಕರುಣಿ, ಭೀಮೆ, ಭೈರವಿ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ತಾಯೇ, ನೀನು ಮೇನಕಾತ್ಮಜೆ, ಪಾಪಭಕ್ಷಣೆ, ಧಾನ್ಯರೂಪಳು, ಕರಾಳವದನೆ, ಮೌನಿ, ಯೋಗಿನಿ, ಮಹಾತಪಸಿ, ಮಹಾಕಾಳಿ, ಆದಿಶಕ್ತಿ, ಜ್ಞಾನಸ್ವರೂಪಿಣಿ, ಸುಧಾರಸಮೂರ್ತಿ, ಅಚ್ಯುತೆ, ಸ್ವಾನುಭವೆ, ಭಸ್ಮಾಂಗಿ, ಭಗವತಿ, ನಾರಾಯಣಿ, ನಮಸ್ಕಾರ. ಪರಾಂಬೆ, ನೀನು ಪಾದುಪಕಾಯೆ, ವೀಣಾ ವಿನೋದೆ, ನಾರಾಯಣೆ, ನೃಸಿಂಹೆ, ಅನಾದಿಶಕ್ತಿ, ಆನಂದದಾಯಿನಿ, ನಾದಬಿಂದು, ಕಳಾತೀತೆ, ವಾದಿಮುಖ ಭಂಜನೆಯೇ, ಸ್ತಂಭಿನಿ, ವಿದ್ಯಾದೇವತೆಯೇ, ಆದಿ ಮಧ್ಯ ಅಂತ್ಯಗಳ ಸರ್ವಶಕ್ತಿ, ನೀನು ಅವ್ಯಯೇ, ವಾದಕ್ಕೂ ಚರ್ಚೆಗೂ ನಿಲುಕದಂತಹ ಸಾಕ್ಷಾತ್ ನಾರಾಯಣೆ. ಅಂಬ, ನೀನು ತಂತ್ರವಿದ್ಯ ದೇವತೆ, ವಿಕಟಾಂಗಿ, ವಿಮರ್ಶಳು, ಯಂತ್ರರೂಪವಾಗಿರುವೆ, ಮಹೋದರಿ, ಪ್ರಣವ ಮಂತ್ರಾದಿಗಳನ್ನು ಸರ್ವರಿಂದಲೂ ಸ್ವೀಕರಿಸುವವಳು. ತಾಯೇ, ನೀನು ಸಾವಿತ್ರಿ, ಗಾಯತ್ರಿ, ಮಂತ್ರಮಯಳಾದ ಮೂರ್ತಿ, ಜಟಾಧರೆ, ಮಂತ್ರೆ, ಮಂತ್ರಾಸನೆ, ಮಹಾತ್ಮೆ, ಮಂತ್ರದೇವತೆ, ಹೇ ನಾರಾಯಣೆ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಮಧುಕೈಟಭಹರಳೆ, ಮದಪೂರ್ಣವಾದ ಮಹಿಷಾಸುರನನ್ನು ಕೊಂದವಳೆ, ಮಹಾಸುರರೊಂದಿಗೆ ವೀರತೆಯಿಂದ ಯುದ್ಧ ಮಾಡಿದವಳೆ, ಶುಂಭ ನಿಶುಂಭರನ್ನು ಕೊಂದ ಮಹಾಮಾರಿ, ಗಬನಿ, ಖಡ್ಗ, ಕಟಾರಿ, ತೋಮರ, ಸುಧಾಪಾತ್ರೆಗಳನ್ನು ಧರಿಸಿದವಳೆ, ಸುಶಾಂತೆ, ಸುಂದರಿ, ಜಗದ್ವ್ಯಾಪ್ತಳೆ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಇಂದ್ರಾಕ್ಷಿ, ಆರ್ಯಳೆ, ಶಿವೆ, ಪದ್ಮಾವತಿ, ಕ್ಷೇತ್ರಗಳ ಈಶ್ವರನ ಆನಂದರೂಪಿಣಿ, ಸುನಂದೆ, ಹ್ರೀಂಕಾರಿ, ಶಂಕರಿ, ಕಟ್ವಾಂಗಿ, ಹರಿಶಕ್ತಿ, ನಾರಾಯಣೆ, ನಮೋ 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 ತಾಯೇ. ಭೀಮಾಯೆ, ತ್ರಾಹಿ, ನೃಸಿಂಹತ್ರಾಹಿ, ಚಾಮುಂಡಿ ತ್ರಾಹಿ, ಮಾಹೇಂದ್ರಿ ತ್ರಾಹಿ, ಭ್ರಮರಿಯೇ ತ್ರಾಹಿ, ರಕ್ತದಂತಿಗೆ, ಶಿವದೂತೆ, ಮಹೇಶ್ವರಿ, ವರಾಹಿ, ಬ್ರಹ್ಮೆ, ದೇವದೇವೆ, ವೈಷ್ಣವಿ, ನಾರಾಯಣಿ, ತ್ರಾಹಿ 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 ಮಾತೆ ಎಂದು ಪ್ರಾರ್ಥಿಸುತ್ತಿದ್ದರು. ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸಿ
ಆದಿಶಕ್ತಿಯು ಅವರನ್ನು ಕುರಿತು, ಮಕ್ಕಳೇ, 28ನೆಯ ಯುಗಕ್ಕೆ ವೈವಸ್ವತ ಮನ್ವಂತರವು ಬರುವುದು. ಆಗ ಶುಂಭನಿಶುಂಭರು ಹುಟ್ಟುವರು. ಅವರನ್ನು ಕೊಲ್ಲಲು ನಾನು ಯಶೋದೆಯಲ್ಲಿ ಹುಟ್ಟುತ್ತೇನೆ. ರಾಕ್ಷಸರು ವೈಪ್ರಾಚಿತ್ತರೆನಿಸಿ ಹುಟ್ಟುತ್ತಾರೆ. ನಾನು ದ್ವಾಪರದ ಅಂತ್ಯದಲ್ಲಿ ದುರ್ಗಿಯಾಗಿ ಅವರನ್ನು ಕೊಲ್ಲುತ್ತೇನೆ. ಭಕ್ತರಿಗೆ ಅಭಿಷ್ಟವನ್ನಿತ್ತು ಸಂತಸಪಡುತ್ತೇನೆ. ನೀವೆಲ್ಲರೂ ನಾನು ಮಧುಕೈಟಭರನ್ನು ಕೊಂದು ಮಹಿಷಾಸುರನ್ನು ಯಮಪುರಿಗೆ ಅಟ್ಟಿ ಶುಂಭ ನಿಶುಂಭರನ್ನು ವಧಿಸಿದ ಈ ಕಥೆಯನ್ನು ನಿಮ್ಮ ನಿಮ್ಮ ನಿವಾಸಗಳಲ್ಲಿ ಭಕ್ತಿಯಿಂದ ಓದಿರಿ. ಇದನ್ನು ಅಷ್ಟಮಿ, ನವಮಿ, ಚತುರ್ದಶಿ, ತದಿಗೆ, ಪೂರ್ಣಿಮೆ, ಮಂಗಳವಾರ, ಶುಕ್ರವಾರ, ನವರಾತ್ರಿಯ 9 ದಿನಗಳು ಭಯಭಕ್ತಿಯಿಂದ ಪ್ರತಿನಿತ್ಯವೂ ಓದಿದರೆ ಸರ್ವಾರ್ಥವೂ ಕೈಗೂಡುತ್ತದೆ. ಸರ್ವ ಪಾಪಗಳು ಪರಿಹಾರವಾಗುವವು. ರಾಜ, ಚೋರ, ವ್ಯಾಘ್ರ, ವೃಶ್ಚಿಕ, ವೃಕ, ಭೂತ, ಪ್ರೇತಾದಿಗಳ ಭಯವು ನಾಶವಾಗಿ ದೇವಿ ಮಹಾತ್ಮೆಯನ್ನು ಕೇಳಿದವರು ಸುಖ ಸಂತೋಷಗಳನ್ನು ಹೊಂದುವರು. ಅಲ್ಲದೆ ಈ ಮಹಾತ್ಮೆಯನ್ನು ಓದಿದರೆ ಮಾರಿ ದುರ್ಗಿಗಳ ಭಯವೂ ಉತ್ಪಾತಗಳು, ಬ್ರಹ್ಮ ರಾಕ್ಷಸನ ಭಯವು ನಾಶವಾಗಿ ಸ್ನೇಹವನ್ನು ತೊರೆದವರು ಮಿತ್ರರಾಗಿ ಸನ್ಮಾನವನ್ನು ಹೊಂದುವರು. ರಾಜನೇ ಸೇವಕನಾಗುವನು. ರಾಜ್ಯದಲ್ಲಿ ಸರ್ವರಿಂದಲೂ ಪೂಜಿತನಾಗುವನು. ಎಲ್ಲರನ್ನೂ ಮಹಾ ಸಮರಗಳಲ್ಲಿ ಜಯಿಸಿ ದೇಶಕ್ಕೆ ಅಧಿಪತಿಯಾಗುವನು. ಆನೆ ಕುದುರೆಗಳ ಭೋಗವನ್ನು ಪಡೆಯುವನು. ಮೃಷ್ಟಾನ್ನ ಭೋಜನ ಮಾಡುವನು. ದೇವಿಯ ಚರಿತೆಯು ಅತ್ಯದ್ಭುತವಾದದ್ದು. ಈ ಮಹಾತ್ಮೆಯನ್ನು ಓದುವವರು ಕೇಳುವವರು ವಾದಿಗಳನ್ನು ಜಯಿಸುವರು. ಆಗದ ಕೆಲಸಗಳೆಲ್ಲವೂ ಸುಗಮವಾಗಿ ಕೈಗೂಡುವವು. ಅವರು ಮಾತೃ, ಪಿತೃ, ಪತ್ನಿ, ಸುತ, ಸೋದರರೊಂದಿಗೆ ಆನಂದದಿಂದ ಜೀವಿಸುವರು. ದೇವಿಯ ಚರಿತ್ರೆಯನ್ನು ಭಕ್ತಿಯಿಂದ ಓದಿದರೆ ಮನೆಯಲ್ಲಿ ದನಕರುಗಳು ಹೆಚ್ಚುವವು, ಧನ ಧಾನ್ಯಗಳು ತುಂಬುವವು. ನೆನೆಯುವುದಕ್ಕೂ ಮೊದಲೇ ಕಾರ್ಯಗಳು ಸಿದ್ಧಿಸುವವು. ಜನರೆಲ್ಲರೂ ಅವನ ಹಿಂಬಾಲಕರಾಗುವರು. ಧನವು ದಾನ ಮಾಡಿದಂತೆಲ್ಲ ಇಮ್ಮಡಿ ನೂರ್ಮಡಿಯಾಗಿ ತುಂಬಿ ಬರುವುದು. ದುಷ್ಟ ಸ್ವಪ್ನಗಳೆಲ್ಲ ನಾಶವಾಗಿ ಸುಖ ಸ್ವಪ್ನಗಳು ಉಂಟಾಗುವವು. ಮನೆಯಲ್ಲಿ ಮಕ್ಕಳು ಶಾಂತವಾಗಿರುತ್ತಾರೆ. ಬಾಲಗ್ರಹವು ದೂರವಾಗುತ್ತದೆ. ವಿಶ್ವದ ಸಮಾಚಾರಗಳೆಲ್ಲ ಅವನಿಗೆ ತಿಳಿಯುವುದು. ಸರ್ವತ್ರ ಶುಭ ಕಾರ್ಯ, ಮಂಗಳ ಕಾರ್ಯಗಳು ಜರುಗುವವು. ದೇವತೆಗಳೇ ಕೇಳಿ, ನನ್ನ ಚರಿತೆಯನ್ನು ಓದುವುದರಿಂದ ವಿದ್ಯೆ, ಶಾಸ್ತ್ರ, ವಿವೇಕಗಳು ಉಂಟಾಗುವವು. ಬುದ್ಧಿ ನಿರ್ಮಲವಾಗುತ್ತದೆ. ವಾಕ್ಸಿದ್ಧಿ ಉಂಟಾಗುವುದು. ಸಂತಾನ ವೃದ್ಧಿ ಉಂಟಾಗುವುದು. ಸರ್ವವು ಸಿದ್ಧಿಸುತ್ತವೆ. ಶತ್ರು ನಾಶವಾಗುವುದು. ಎಂಥ ರೋಗವು ಪರಿಹಾರವಾಗುವುದು. ದೀನರ ಉದ್ಧಾರವಾಗುವುದು. ನಿಷ್ಕಾಮ ಭಾವನೆಯಿಂದ ಓದಿದರೆ ಜ್ಞಾನದ ಹಾದಿಯನ್ನು ತೋರಿಸುತ್ತೇನೆ. ಸರ್ವ ರಹಸ್ಯಗಳನ್ನು ಭೇದಗಳನ್ನು ಹೊರಗೆಡಹುತ್ತೇನೆ. ಸರ್ವವೂ ಬ್ರಹ್ಮಮಯವೆಂಬುದನ್ನು ಘೋಷಿಸಿ ತೋರಿಸುತ್ತೇನೆ. ಸ್ವಾತ್ಮ ಬೋಧೆಯನ್ನು ಬೋಧಿಸಿ ಅಂಥವನನ್ನು ನನ್ನಲ್ಲಿ ಐಕ್ಯ ಮಾಡಿಕೊಳ್ಳುತ್ತೇನೆ. ನೀರಿನ ಮಧ್ಯದಲ್ಲಿದ್ದರೂ ನನ್ನ ಭಕ್ತನನ್ನು ಕಾಪಾಡುತ್ತೇನೆ. ನಾನಾ ವಿಧವಾದ ಸಂಕಟಗಳನ್ನು ಪರಿಹರಿಸುತ್ತೇನೆ. ಕಾಡ್ಗಿಚ್ಚು, ಆನೆ, ಕೋಣಗಳಿಂದ ರಕ್ಷಿಸುತ್ತೇನೆ. ಮುಸುಕಿರುವ ಕತ್ತಲೆಯಲ್ಲಿ ಶಾಸ್ತ್ರದಿಂದ ಕಡಿಯುವ ವೇಳೆಯಲ್ಲಿ ನಾನು ನನ್ನ ಭಕ್ತನನ್ನು ಸಂರಕ್ಷಿಸುತ್ತೇನೆ. ಬಿರುಗಾಳಿಯನ್ನು ಅಪಹರಿಸಿ ಅತಿವೃಷ್ಟಿಯನ್ನು ನಿಲ್ಲಿಸುತ್ತೇನೆ. ಸಿಡಿಲೆರಗಿದರೆ ಅದು ತಪ್ಪುವಂತೆ ಮಾಡುತ್ತೇನೆ. ಮಾಂತ್ರಿಕರನ್ನು ಸೋಲಿಸುತ್ತೇನೆ. ನನ್ನ ಭಕ್ತನನ್ನು ರಾಜನನ್ನಾಗಿ ಮಾಡಿ ವೈರಿಗಳ ಹಾವಳಿಯನ್ನು ನಿಲ್ಲಿಸಿ ಕಾಪಾಡುತ್ತೇನೆ ಎಂದಳು. ಆಕೆಯ ಮಾತಿನಂತೆ ದೇವತೆಗಳು ದೇವಿ ಮಹಾತ್ಮೆಯನ್ನು ಮರ್ತ್ಯಲೋಕಕ್ಕೆ ಓದಿ ಹೇಳಿದರು. ಕಾಳಿಕಾದೇವಿಯು ಆಗ ಶಾಂತಳಾಗಿ ಸಮಸ್ತ ಮಾತೃಗಣವನ್ನು ತನ್ನಲ್ಲಿ ಅಡಗಿಸಿಕೊಂಡು ಪಾರ್ವತಿಯಾಗಿ ಹಿಮಾಚಲದಲ್ಲಿ ನಿಂತಳು. ಇಂಥ ಪಾರ್ವತಿಯ ಚರಿತೆಯನ್ನು ಓದುವವರೇ ಧನ್ಯರು. ನಂದೀಶ, ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ಮೊದಲಿನಂತೆ ಸ್ವಾಧಿಕಾರವನ್ನು ಪಡೆದು ಶುಂಭ ನಿಶುಂಭರನ್ನು ಕೊಂದ ಪಾರ್ವತೀದೇವಿಯನ್ನು ಸ್ಮರಿಸುತ್ತಾ ಚಿದಾನಂದಾತ್ಮ ಗುರುವರರನ್ನು ನೆನೆದರು. ಇಲ್ಲಿಗೆ ನಾರಾಯಣಿ ಸ್ತುತಿ ಎಂಬ ಷೋಡಶಾಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos and click bell icon for further updates.